ಇದು ಯಾಕ್ಲ ಬಾವ So cute you sound. ಕಮಲ್ KGF. ಮಾತಾಡಲ್ಲ. Watch Side A. I found it very beautiful too. Yet to watch side B. Yeah, yet to watch Side B. ರಕ್ಷಿತ್ ಓವರ್ ದ ಇಯರ್ಸ್ ಚೇಂಜ್ ಆಗಿರೋದೇನೆಂದರೆ ಒಂದು ಕಾಲದಲ್ಲಿ ಹೀರೋ ಅಂದರೆ ತುಂಬ ಗಾಂಭೀರ್ಯ, ತುಂಬ ಮೃದು ಸ್ವಭಾವ, ತುಂಬ ಸಾಫ್ಟ್ ಸ್ಪೋಕನ್. ಇತ್ತೀಚಿನ ಟ್ರೆಂಡಲ್ಲಿ ಕೆಟ್ಟ ಕೆಲಸನೂ ಮಾಡಿದ್ದಾರೆ. ಈಗ ಲವ್ ಸ್ಟೋರೀಸಲ್ಲಿ ಆ್ಯಕ್ಷನ್ಸ್ ಥರ ತುಂಬ ಕಷ್ಟ. ಅದಕ್ಕೆ ನಾನು ದುನಿಯಾ ನನಗಿಷ್ಟ ಅಂತ ಯಾಕೆ ಹೇಳಿದೆ ಇದೇ ರೀಸನ್ಗೆ. What are the 3 things in your life that you learned the hard way? To me, everything in life I've learned the hard way only, mostly, majority aspects of life. Yeah. ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕೆ, ತಿಂಡಿ ಬೇಕು, ತಿಂಡಿ ಬೇಕು, ತೀರ್ಥ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಎಲ್ಲ ಬೇಕು. ನಮಸ್ಕಾರ, ನಾನು ನಿಮ್ಮ ವಸಿಷ್ಠ ಸಿಂಹ. ಎಲ್ಲರಿಗೂ ನಮಸ್ಕಾರ, ನಾನು ಸ್ಟೆಫಿ ಪಟೇಲ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಚೇತನ್ ಕೇಶವ್ ಅಂತ, ಲವ್ಲಿ ಚಿತ್ರದ ನಿರ್ದೇಶಕ. ನಮ್ಮ ಸಿನಿಮಾ ಇನ್ನೇನು ಜೂನ್ 14ನೇ ತಾರೀಕು ತೆರೆಗೆ ಬರ್ತಾ ಇದೆ. ಮೊನ್ನೆ ಅಷ್ಟೇ ಟ್ರೇಲರ್ ರಿಲೀಸ್ ಆಯಿತು. ಅದನ್ನು ನೋಡಿ ನೀವು ಕೊಟ್ಟಂಥ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಪ್ರೀತಿ ತುಂಬಾ ಖುಷಿ ಕೊಟ್ಟಿದೆ ನಮಗೆ. ನೋಡಿ ಹರಿಸಿ ಅಂತ ಹೇಳ್ತಾ, ಇವತ್ತು ನಮ್ಮ ಮೆಟ್ರೋ ಸಾಗ ತಂಡದ ಜೊತೆ ಒಂದು ಜಿಮ್ ಜಾಮ. ಸೊ ಬನ್ನಿ ಮಾತಾಡೋಣ, ಹೊರಟೋಣ ಅಂತ ಕರೆದಿದ್ರು. ಸೊ ನಾವು 3 ಜನ ಇಲ್ಲಿ ಬಂದಿದ್ದೀವಿ. ಸೊ ಲೆಟ್ಸ್ ಸಿ ಹೌ ದಿಸ್ ಗೋಸ್. Yes, let's go. ಈಗ ಪ್ರಶ್ನೆಗಳು ನಮಗೆ ಇಲ್ಲಿ ಈ ಚೀಟಿಗಳಲ್ಲಿದೆಯವಂತೆ. ಸೊ ಈ ಕಾಲೇಜ್ ಎಕ್ಸಾಮ್ ಟೇಬಲ್ ಚೀಟಿಗಳು ಯೂಸ್ ಆಗಿರೋದು, ಅದು ಬಿಟ್ಟರೆ ಇವಾಗಲೇ ಬರ್ತಾ ಇದೆ. ಸೊ ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ನಾನು Our honorable director sir. ನೀವು ರೇಟಿಂಗ್ ಕೊಡೋದಾದ್ರೆ 5 ಸಿನಿಮಾಸ್ ನಿಮ್ಮ ಸಿನಿಮಾಲೆ. ನನ್ನ ಸಿನಿಮಾ. ಸೊ ನಾನೇ ಹೇಳ್ತೀನಿ ಸಿನಿಮಾಸ್ ಯಾವುದು ಅಂತ. ರಂಗ ಕ್ಯಾರೆಕ್ಟರ್ GBSM ಇಂದ. ರಂಗ ಐ ಗೆಸ್ ಔಟ್ ಆಫ್ ಔಟ್. ಓಕೆ. ಕಾಶಿ ನಾನು ವರ್ಕ್ ಮಾಡಿರುವಂಥ ಸಿನಿಮಾ, ಮಫ್ತಿ ಪಾತ್ರ. ಸೊ ಕಾಶಿ ನನಗೆ ತುಂಬ ಇಷ್ಟವಾದ ಪಾತ್ರ, ಬಟ್ ಕೆಲವು ಕಾರಣಕ್ಕೆ 7 ಔಟ್ ಆಫ್ 10. ಓಕೆ. ಚಿಟ್ಟೆ ಟಗರು. ಚಿಟ್ಟೆ ನಮ್ಮ ಜನರ ಪ್ರೀತಿಯನ್ನು ದುಪ್ಪಟ್ಟುಗೊಳಿಸಿದಂಥ, ಲೈಕ್ ಐ ಮೀನ್ ಲಾಟ್ ಆಫ್ accolades for it and lot of love from people. So that at least 8 out of 10. ಜಗ್ಗ ರಾಜವಲ್ಲಿ. ಜಗ್ಗ ನನಗೆ ನನ್ನ ಒಂದಷ್ಟು ವರ್ಷಗಳ ಕಾಲ ನನ್ನ ಹೆಸರೇ ಆಗೋಗಿತ್ತು ಜಗ್ಗ ಅಂತ. ಸೊ ಹಾಗಾಗಿ 9 or 10 out of 10. ಓಕೆ. ಕಮಲ್ KGF. ಇದು ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. KGF. ಕಮಲ್ KGF ಚಾಪ್ಟರ್ 1ನಲ್ಲಿ ಐ ಥಿಂಕ್ 9 of 10. 2 ಮಾತಾಡಲ್ಲ. ಓಕೆ. ಲೇಡೀಸ್ ಫಸ್ಟ್. No, a hero first. ದಟ್ಸ್ ಓಕೆ. ಮೂವಿಲಿ ಹೀರೋ ಅದೆಲ್ಲ, ಇಲ್ಲಿ ಕಮಾನ್. Okay, no one should see. ಅಲೋ, ನಾನೇನು ಕಾಪಿ ಮಾಡ್ಕೊಂಡು ಎಕ್ಸಾಮ್ ಬರೀತಿದ್ದೀರಿ. Okay, again, question is to you. Name any 3 characters you would like to play from old Kannada films and why? The characters, ಅಂದರೆ except for the historical or mythological roles, if I have to talk social ones, I was so fascinated with Edegarike. There is a Kannada movie titled as Edegarike. Aditya Singh Babu has played a role in that. Sona is the name of the character. Sona ಪಾತ್ರ ನನಗೆ, ನಾನು ಮಾಡಲೇಬೇಕು ಈ ಸಿನಿಮಾನ ಅಂತ ತುಂಬ ಒಂಥರ ಡ್ರೂಲಿಂಗ್ ಅನ್ನೋ ಮಟ್ಟಕ್ಕೆ ಇಷ್ಟ ಆದಂಥ ಪಾತ್ರ. ಅದು ಬಿಟ್ಟರೆ ಒಂಚೂರು ಹಿಂದಕ್ಕೆ ಹೋಗೋದಾದರೆ ಕರ್ಣ ಸಿನಿಮಾ ಪಾತ್ರ, ಅಫ್ಕೋರ್ಸ್ ಬಾಸ್ ಮಟ್ಟಕ್ಕಲ್ಲ, ಬಟ್ ಆ ಪಾತ್ರ ನನಗೆ ತುಂಬ ಇಷ್ಟ. ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ ಆಸೆ ಇದೆ. ತುಂಬ ಇದೆ ಆ ಥರ, ಬಟ್ ಸಡನ್ನಾಗಿ ನೆನ್ಕೊಳ್ತಿರೋದು ನನಗೆ ಹುಲಿಯಾ, ದೇವರಾಜ್ ಸರ್ ಆ್ಯಕ್ಟ್ ಮಾಡಿದಂಥ ಒಂದು ಸಿನಿಮಾ. ಅಮೇಝಿಂಗ್ ಕ್ಯಾರೆಕ್ಟರ್. ಆ ಥರದ್ದು ಒಂದು ಪಾತ್ರ ಮಾಡಬೇಕು, ಅಥವಾ ಆ ಪಾತ್ರ ನನಗೆ ಸಿಕ್ಕಿದ್ರೆ, ಅಥವಾ ಆಗ ನಾನು ಆ ಕಾಲದಲ್ಲಿ ಹುಟ್ಟು ಹೀರೋ ಆಗಿದ್ದಿದ್ರೆ ಅನ್ನೋ ಥರ. ಇಟ್ ಈಸ್ ಒನ್ ಬ್ಯೂಟಿಫುಲ್ ಮೂವಿ. ಹುಲಿಯಾ ವಾಸ್ so critically acclaimed movie, such a beautiful movie. Karna, of course, is a family drama. I am a huge fan of Vishnu sir. He had played Karna's role. Now it's my turn. Yeah. To Chetan. What do you like the most among the following directors? Who? Oh. ಮೊದಲನೇದು ಭಟ್ರು. ಭಟ್ರಲ್ಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಲಿರಿಕ್ಸ್, ಡೈಲಾಗ್ಸ್. ಪ್ರಶಾಂತ್ ನೀಲ್. ಮೇಕಿಂಗ್, ಎಲಿವೇಶನ್ಸ್, ಅವರು ಸೀನ್ಗೆ ಕೊಡುವಂಥ ಪ್ರತಿಯೊಂದು ಎಲಿವೇಶನ್ಸ್ ಇಷ್ಟ ನನಗೆ. ಸೂರಿ. ಕಲ್ಟ್, ರಾ, ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಸೂರಿ ಸರ್. ಸೊ ಉಪೇಂದ್ರ ಸರ್ ಅಂದರೆ ತಲೆಗೆ ಹುಳ ಬಿಡ್ತಾರೆ ಆ್ಯಕ್ಚುಲಿ. ಸೊ ಅದು ನನಗೆ ತುಂಬ ಇಷ್ಟ. ಅಂದರೆ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಟಿಲ್ ಕ್ಲೈಮ್ಯಾಕ್ಸ್.
ನರ್ತನ್ ಸರ್ ಅಂತ ಬಂದಾಗಲೂ ಕೂಡ ಸೇಮ್ ಅದೇ ಎಲಿವೇಶನ್ಸ್, ಟ್ರೀಟ್ಮೆಂಟ್ ಆ್ಯಂಡ್ ಕ್ಯಾರೆಕ್ಟರ್ಸ್ನ ಪ್ರೆಸೆಂಟ್ ಮಾಡೋ ರೀತಿ ತುಂಬ ಇಷ್ಟ. ಕ್ಯಾರೆಕ್ಟರ್ ಅದನ್ನು ಕಟ್ಟೋ ರೀತಿ. ಯಾ. ಆ್ಯಂಡ್ ನೌ ಯು ಗೋ ಟು ಸ್ಟೆಫಿ ಮ್ಯಾಮ್. ಗಿವ್ ಯುವರ್ ಇಂಟ್ರೋ ಇನ್ 1 minute. ಕನ್ನಡದಲ್ಲಿ ಮಾತ್ರ ಹೇಳಬೇಕು. ಸರಿ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಟೆಫಿ ಪಟೇಲ್ ಅಂತ. ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಐ ಆಮ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಜಾರ್ಖಂಡ್. ದಟ್ಸ್ ವೇರ್ ಮೈ ಹೋಮ್ ಟೌನ್ ಇಸ್. ಕನ್ನಡ ಸ್ವಲ್ಪ ಕಲಿತಾ ಇದ್ದೀನಿ. ಸೊ ಇಷ್ಟು ಹೇಳಿದ್ರೆ ಸಾಕು ನಮಗೆ, ನಾವು ಕನ್ನಡದಲ್ಲಿ ಖುಷಿ I finished my studies and then I started with Miss Teen India. I won that competition and I represented India internationally. I won Miss Teen International in 2016 and then went on to do Femina Miss India, and then I started films. Yeah, this is a small introduction for me. Lovely happens to be my 6th film, but first film in Kannada. So yeah, very happy and very excited to be here. That's my small intro. Thank you. ಆದರೂ ಇನ್ನೊಂಚೂರು ಕನ್ನಡ ಮಾತಾಡಬೇಕಾಗಿತ್ತು. ಅಷ್ಟು ಹೇಳೋಲ್ಲ ಬಿಡಿ, ಖುಷಿಯಾಗಿ. ಖುಷಿಯಾಗಿದೆ ಟು ಚೇತನ್. ನೀವು ನೋಡಿರೋ ಎಪಿಕ್ ಲವ್ ಸ್ಟೋರೀಸ್ ಇನ್ ಸಿನಿಮಾ ಯಾವ್ಯಾವುದು? ಮುಂಗಾರು ಮಳೆ, ದುನಿಯಾ, ಟೈಟಾನಿಕ್, ಈ 3 ನನ್ನ ಫೇವರೇಟ್. ಅಣ್ಣ, ನಿಮ್ಗೆ ಇಷ್ಟ ಆಗಿರೋ 3 ಸಿನಿಮಾ? ನನಗೆ ಲವ್ಲಿ ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಹಾಗಾಗಿ ಲವ್ಲಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಟ್ ನಮ್ಮದೇ ಸಿನಿಮಾ ಅದರಿಂದ ಅದನ್ನು ಜನ ಹೇಳಿ. ನಾನು ಫಸ್ಟ್ ನನಗೆ ತುಂಬ ನೆನಪಾಗೋದು ಅಥವಾ ಕಾಡೋದು ಬಂಧನ ವಿಷ್ಣು ಸರ್ದು. ಅದು ಬಿಟ್ಟರೆ DDLJ ಇಷ್ಟ. ಆ್ಯಂಡ್ ದುನಿಯಾ ಆ್ಯಕ್ಚುಲಿ ನಂದು ಫೇವ್ರೆಟ್ ಕೂಡ. Which movie have you watched in Kannada, first of all? I've never asked you this question. I watched KGF, Kantara. Recently I watched Saptalo. Saptasagara. Yeah. Yes. Saptalo is Telugu, some movie, I guess. Yeah. So I watched Side A. I found it very beautiful too. Yet to watch Side B? Yeah, yet to watch Side B. Rakshit. ಆಲ್ಸೋ ನನಗೆ ಆರ್ಯ ತುಂಬ ಇಷ್ಟ. ಓಕೆ. ಸೊ ಈಗ ಟು ಸ್ಟೆಫಿ, 3 red flags in men in relationships. ಎಲ್ಲ ಗಂಡಗಳೆಲ್ಲ ಕೇಳಿಸ್ಕೊಳ್ಳಿ. In a relationship or a partner, if somebody checks your phone, I think is one of the red flags, because then I believe there's a lot of trust issues. Skeptical or doubtful person, basically. Yeah, that way I feel is one of the red flags. Maybe that person shows you all the love, but suddenly if you talk about your family, then don't talk about your, parents, let's leave it, let's go out for a date, and it's just you and not your family. So I think that's again another red flag. Yeah. So yeah, if somebody restricts you of what to wear and not to wear and how to talk and all of that, then red flag, stay away. Or else it's later problematic. Premi kurudu. Good one. Very special question for you. What are the 3 green flags you found when you met Haripriya? She's a good listener. She would. Very important. Of course, when we fight, it is a different scene. But otherwise, she's a good listener. ಒಳ್ಳೆ ಕೇಳಿಗರಾಗಬೇಕು ಸಂಬಂಧಗಳಲ್ಲಿ. ನನ್ನದೊಂದು ಪರ್ಸನಲ್ ಅಭಿಪ್ರಾಯ ಅಂದರೆ, ಈಗ ಒಬ್ಬರು ಹೇಳೋದನ್ನು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ, ಕ್ಷಮತೆ ನಮಗಿದ್ರೆ ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ತೀವಿ, ಮೊದಲನೇದು. ಎರಡನೇದು, ನಾನು ಆ್ಯಕ್ಟ್ರು, ನಾನು ಇನ್ನೊಂದು ಎಷ್ಟು ಸಿನಿಮಾ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ಒಬ್ಬಳು ಮನುಷ್ಯಳು. ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಅಗತ್ಯ ಆಗಲಿ, ಕುಟುಂಬದ ಬೆಲೆ ಆಗಲಿ, ಅಥವಾ ಪ್ರೀತಿಯ ಭಾವನೆಯ ಅಗತ್ಯಗಳಾಗಲಿ, ಬೆಲೆಗಳಾಗಲಿ, ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ರು. ಆ್ಯಂಡ್ ಅಲ್ಲಿ ಪ್ರಾಬಬ್ಲಿ ಅಲ್ಲೇ ಒಂದಷ್ಟು ವರ್ಷದ ಫ್ರೆಂಡ್ಶಿಪ್ಪಲ್ಲಿ ನಮಗೆ ಒಬ್ಬರು ಅಂದರೆ ಕೆಲಸದ ಬಗ್ಗೆ ಗೌರವ ಆಯಿತು, ವ್ಯಕ್ತಿ ಅಥವಾ ವ್ಯಕ್ತಿತ್ವದ ಬಗ್ಗೆ ಗೌರವ ಬಂದಿದ್ದು ಅಥವಾ ನಾವು ಇಷ್ಟಪಟ್ಟಿದ್ದು ಅಂದರೆ ಪ್ರಾಬಬ್ಲಿ ಅದೇ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್. ಮೂರನೇದು ಗ್ರೀನ್ ಫ್ಲಾಗ್ ಅಂದರೆ ಅಫ್ಕೋರ್ಸ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಅದು ಹೇಳಲೇಬೇಕಿಲ್ಲ. ಸೊ ಮೂವಿ ನೋಡಿದಾಗ ನಿಮ್ಮಿಬ್ರು ಕೆಮಿಸ್ಟ್ರಿ ಬಗ್ಗೆ
ಅದಕ್ಕೆ ಏನು ಅದು ನಾನು ಕೂಡ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತೇನೆ, ಅದಕ್ಕೆ ರಿಯಾಕ್ಷನ್ಸ್ ಹೆಂಗಿತ್ತು? ಅಯ್ಯೋ ಅವೆಲ್ಲ ಯಾಕೆ ಬಿಡಪ್ಪ, ಈಗ ನೀವುಗಳು ಏನೋ ಬರ್ಕೊಬಿಡ್ತೀರಾ ಸೀನು, ಅದು ಹಿಂಗೆ ಬೇಕು ಅಂತ ಕೇಳ್ತೀರಾ, ನಾವು ಆ್ಯಕ್ಟ್ ಮಾಡ್ತೀವಿ. ಪಿಕ್ಚರ್ ನೋಡಿದ್ಮೇಲೆ ಮನೆಗೆ ಬಂದು ಅದರ ಯುದ್ಧ ಹೋರಾಟ ನಮಗೆ ಗೊತ್ತು, ಅದ್ರ ಬಂಡವಾಳ. ಬಟ್ ಯಾ ಅಂದರೆ ಅಫ್ಕೋರ್ಸ್ ಸಹಜ ಅದು. ಅಂದರೆ ನನ್ನವನು ಅಥವಾ ನನ್ನವಳು ಅನ್ನೋ ಒಂದು ಭಾವನೆ ಇದ್ದಾಗ ಒಂದು ಹುಸಿ ಮುನ್ಸು, ಕೋಪ, ಜಗಳ ಅವೆಲ್ಲ ಇದ್ದಿದ್ದೆ ಚೆನ್ನಾಗಿರುತ್ತೆ. ಬಟ್ ಮೀನು ಇಲ್ಲ ತುಂಬಾ ಇಷ್ಟಪಟ್ಟರು ಕೂಡ ಸಿನಿಮಾನ. ಅದೇ ಈಗ ಜನ ಹೇಳಬೇಕು, ನೀವು ತಗೊಳ್ಳಿ ಡೈರೆಕ್ಟ್ರೇ. ಅಣ್ಣ ನಿಮಗೆ 5 ಹಾಸನ್ ಸ್ಲ್ಯಾಂಗ್ಸ್ ಹೇಳ್ಬೇಕು. ಇದು ಯಾಕ್ಲ ಬಾವ? ಹಾಂ ಹಾಸನ ಅಂದರೆ ಈಗ ನಾವು ಮಗ ಅಂತೆಲ್ಲ ಮಾತಾಡೋಂಗೆ ಅಲ್ಲಿ ಬಾವ ಅಂತ ಮಾತಾಡೋದು ಜಾಸ್ತಿ ಹಾಸನದಲ್ಲಿ. ಅಕ್ಕಲ, ಬರಕ್ಕಲ, ಬರ್ಕಲ್ಲ. ಹಾಂ ಬರಕಿಲ, ಮಂಡ್ಯ. ಹಾಕಲ್ಲವಲ್ಲ. ಹಾಂ So cute you sound. ಮೈ ಹೋಮ್ ಟೌನ್ ಇದು ಹಾಸನ್. got it. ಅದರ್ವೈಸ್ ತುಂಬ ಒಂದು ಮಂಡ್ಯ ಸ್ಲ್ಯಾಂಗು ಹಾಸನ ಸ್ಲ್ಯಾಂಗು ಒಂದಷ್ಟು ಸಿಮಿಲಾರಿಟೀಸ್ ಇರುತ್ತೆ. ಬ್ಯಾಡ್ಕಂಡ್ ಬಾವ ಯಾಕ್ಲ ಬಾವ ಹಿಂಗಡಿಯೇ ಬುಡ ಹೋಗ ಬಡಿದೆ ಮಳೆ ಕ್ಯಾಮಿಲದು ಇಲ್ಲ. ಆದರೆ ಇದು ಕಾಮನ್ ಆಗಿ ಯೂಸ್ ಮಾಡಿ, ಆದರೆ ಇಷ್ಟು ಮೆಲುವಾಗಿ ಮಾತಾಡಕ್ಕೆ ನಂಗೆ ಬರಲ್ಲ, ಅದು ಪ್ರಾಬ್ಲಮ್. ಅಲ್ಲಿ ಯಾರಿಗೂ ಬೈದೆ ಅಲ್ವಾ ನಾನು ಹಾಸನ್? ಈ ರೀತಿ ಬೈಯಲ್ಲ. To Chetan, the trailer looks action-packed. How different is it from the other love stories? ಈಗ ಲವ್ ಸ್ಟೋರೀಸಲ್ಲಿ ಆ್ಯಕ್ಷನ್ಸ್ ಥರ ತುಂಬ ಕಷ್ಟ. ಅದಕ್ಕೆ ನಾನು ದುನಿಯಾ ನನಗಿಷ್ಟ ಅಂತ ಯಾಕೆ ಹೇಳಿದೆ, ಇದೇ ರೀಸನ್ಗೆ. ದುನಿಯಲ್ಲಿ ಲೈಕ್ ಪ್ಯಾಕ್ಡ್ ಎಮೋಷನ್ಸ್ ಇದೆ, ಲವ್ ಇದೆ, ಜೊತೆಗೆ ಆ್ಯಕ್ಷನ್ಸ್ ಕೂಡ ಇದೆ. ಸೊ ಆ ರೀತಿಲಿ ನೋಡಿದಾಗ ಲವ್ಲಿ ಕೂಡ ಅದೇ ರೀತಿ ಒಂದು ಜಾನರಲ್ಲಿ ನಿಲ್ಲುತ್ತೆ. ನನಗೆ ಅದರ ಇರ್ರೆಸ್ಪೆಕ್ಟಿವ್ ಆಫ್ ದ ಲವ್ ಅನ್ನೋದಕ್ಕಿಂತ ಅಥವಾ ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಲವ್ ಸ್ಟೋರಿ ಅನ್ನೋದಕ್ಕಿಂತ ಈ ಸಿನಿಮಾ ಅದರ ಓವರ್ ಆಲ್ ಪ್ಲಾಟ್ ಆ್ಯಂಡ್ ಇದರ ಮೇಲೆ ಫೈಟ್ಸ್ ನಾವು ಸ್ಟಂಟ್ಸ್ ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಅಥವಾ ಶೂಟ್ ಮಾಡ್ಬೇಕಾದ್ರೆ ನನಗೆ ಇದು ಟೇಕನ್ ಮೂವಿ ಜಾಸ್ತಿ ನೆನಪಾಗ್ತಾ ಇತ್ತು. ಓಕೆ, ಅಂದರೆ ಎವ್ರಿ ಫೈಟ್ ಈಸ್ ಔಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಎಸ್, ಅಂದರೆ ಇದೇನು ಒಂದು ಸ್ವ್ಯಾಕ್ಸ್ಟರ್ ಅಂತನೋ ಅಥವಾ ಒಂದು ಸುಮ್ಮನೆ ಬಂದ ಹೀರೋಯಿಕ್ ಒಂದು ಅಪಿಯರೆನ್ಸ್ ಕಮರ್ಷಿಯಲ್ ಲೇಔಟಲ್ಲಿ ಬರುತ್ತೆ, ಅಥವಾ ಕೇವಲ ಒಂದು ಹುಡುಗಿಗೋಸ್ಕರ ಹೋರಾಡ್ತಾನೆ, ಪ್ರೀತಿಸಿದೊಳಗೋಸ್ಕರ ಹೋರಾಡ್ತಾನೆ ಅನ್ನೋಕ್ಕಿಂತ ಪ್ರತಿಯೊಂದು ಫೈಟ್ಗೂ ಒಂದು ಜವಾಬ್ದಾರಿ ಇದೆ, ಒಂದು ಕರ್ತವ್ಯ ಇದೆ. ಸೊ ಆ ಕಾರಣಕ್ಕೆ ನನಗೆ ಟೇಕನ್ ಮೂವಿ ರೆಫರೆನ್ಸ್ ಜಾಸ್ತಿ ನೆನಪಾಗೋದು ನನಗೆ. ಅಂದರೆ ಅಲ್ಲಿ ಅಂದರೆ ಅಫ್ಕೋರ್ಸ್ ಅದು ಮಗಳಿಗೋಸ್ಕರ ಹೋರಾಡ್ತಾನೆ ಟೇಕನ್ನಲ್ಲಿ. ಇದರಲ್ಲಿ ಸಿನಿಮಾ ನೋಡಿ, ಎಸ್ ಎಸ್ ಸರ್. ಬಟ್ ಎವ್ರಿ ಫೈಟ್ ಇಸ್ ಫಾರ್ ಅ ರೀಸನ್, ಫಾರ್ ಅ ಕಾಸ್. ನಾನು Yeah. कौन बनेगा करोड़पति question number 2. What are the 3 things in your life that you learned the hard way? To me, everything in life I've learned the hard way only, mostly, majority aspects of life. So I can pick one right away. I never knew what women would feel once they are married and they are moved to the spouse's home. So I thought it's all, you're in love, you know each other well, and it's easy. You just shift, bring the luggage, keep it, settle things down, and you're there. It's okay, it's normal. That was my assumption. It took time for me to learn. A lot of misunderstandings, a lot of mishaps. I don't call it, it was intended to be, but it is really difficult for a woman to do that, and it is not easy at all. ಆ ಥರ ಒಂದು ತಾಯಿ ಮನೆ ಬಿಟ್ಟು ಗಂಡನ ಮನೆಗೆ ಹುಡುಗಿ ಬಂದಾಗ ಅವಳಿಗೆ ಎಲ್ಲವೂ ಹೊಸದು. ನಮಗೆ ಆಕೆ ಹೊಸಬಳಲ್ಲ, ಎಸ್ಪೆಷಲಿ ಲವ್ ಮ್ಯಾರೇಜಸಲ್ಲಿ ಅವಳು ನಮ್ಮವಳು ಫಿಕ್ಸ್ ಒಂದು ನೋಷನ್ ಇರುತ್ತೆ. ಅವಳಿಗೆ ಇಲ್ಲಿ ನಾವು ಹೊಸಬರಲ್ಲ, ಆದರೆ ಇಡೀ ಆ ಒಂದು ವಾತಾವರಣನೇ ಹೊಸದು. ಅದಕ್ಕೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್. ಆದರೆ ದ ಮಿಸ್ಸಿಂಗ್ ಥಿಂಗ್ಸ್ ಫ್ರಮ್ ದ ಮಾಮ್ಸ್ ಹೋಮ್ ಇಸ್ ಅನದರ್ ಲೀಗ್. ನಮ್ಮನ ಮನೆ ನೆನಪು, ಅವ್ರನ್ನ ಹುಟ್ಟಿದಾಗಿಂದ ಜೊತೆಯಲ್ಲಿ ಬದುಕು ಬಂದಂತಹ ವಿಷಯಗಳನ್ನ ಬಿಟ್ಟು ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ಬಂದಾಗ ಇಟ್ಸ್ ಅ ರಿಯಲಿ ಡಿಫಿಕಲ್ಟ್ ಥಿಂಗ್ಸ್. ಕುಡೋಸ್ ಟು ಯು ವುಮೆನ್. ಲೈಕ್ ಇಟ್ಸ್ ಒನ್ ಥಿಂಗ್ ದಟ್ ಐ ಲರ್ನ್ಡ್ ಆ್ಯಂಡ್ ಇಟ್ ಟುಕ್ ಟೈಮ್ ಆಲ್ಸೋ. ಅದರ್ವೈಸ್ ಐ ಸ್ಟಿಲ್ ಡೋಂಟ್ ನೋ ಟು ಆಸ್ಕ್ ಪೀಪಲ್. ಲೈಕ್ ಐ ಆಮ್ ಸ್ಟಿಲ್ ಲರ್ನಿಂಗ್ ಇಟ್. ಅಂದರೆ ನನಗೆ ಏನಾದ್ರು ಬೇಕು ನನಗೆ ಅಂದರೆ ನಂಗೆ ಕೇಳೋಕೆ ಗೊತ್ತಾಗಲ್ಲ, ಕಲಿತಾ ಇದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಇಂಟ್ರೋವರ್ಟ್. ದ ಥರ್ಡ್ ಥಿಂಗ್, ಐ ವಾಸ್ like hardcore introvert. Nicely. At least ಏನಂದ್ರೆ
and now I can interact, I can talk to anything. If there is nothing, I can just keep talking to the paper also. ನನ್ನ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಶಿಫ್ಟ್ ಆದಾಗ till 7th I was in Kannada medium. From 8th I was put into English medium. I know English well, but every subject to study in English was like that's out of my league wholesomely. So that shift was that was very demoralizing. ಆವಾಗಿಂದ ನಾನು ಇಂಟ್ರೋವರ್ಟ್ ಆಗಿದ್ದು, ನಂತರದಿಂದ ನಾನು ಟು ಓಪನ್ ಅಪ್ ಆ್ಯಂಡ್ ನನಗೆ ಹಿಂಗೆ ಅನಿಸ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೂ ತುಂಬಾ ವರ್ಷಗಟ್ಟಲೆ ಎಫರ್ಟ್ ಬೇಕಾಯಿತು. ದಟ್ ವಾಸ್ ರಿಯಲ್ ಹಾರ್ಡ್ ಥಿಂಗ್. ಅದಕ್ಕೆ ಲೈಫ್ ಬಂದ್ಮೇಲೆ ಚೇಂಜ್ ಆಯ್ತಾ ಇಂಟ್ರೋವರ್ಟ್? ಒಂದಷ್ಟು ಅವಮಾನಗಳಾದಮೇಲೆ, ಒಂದಷ್ಟು ಜನ ನಮ್ಮನ್ನು ನೋಡಿ ನಕ್ಕಿದಾಗ, ಅಂದರೆ ನಮ್ಗೆ ಗೊತ್ತಿದ್ದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರದೇ ಇದ್ದಾಗ ಏನಾಗುತ್ತೆ, ದಡ್ಡ ಅಂತಲೇ ಕಾಣಿಸ್ತೀವಿ. ಅವನಿಗೆ ಗೊತ್ತು ಅಂತ ಯಾರೂ ಅಂದ್ಕೊಳ್ಳಲ್ಲ. ಸೊ ನನ್ನ ಥರ ಸಮಾಜದಲ್ಲಿ ತುಂಬ ಜನ ಇರ್ತಾರೆ. ಅಂದ್ರೆ ದಟ್ಸ್ ಬಿಗ್ಗೆಸ್ಟ್ ಫಿಯರ್ ಆ್ಯಂಡ್ ಬಿಗ್ಗೆಸ್ಟ್ ಚಾಲೆಂಜ್. ಸೊ ಅದನ್ನು ನಮ್ಮ ನೋಡೊಬ್ರು ಅಳಿತಾರೆ ಅಂದಾಗ ಅದನ್ನು ದಾಟಿ ಅದರಿಂದ ಅವರ ಮಾತು ಅನಿಸಿಕೆ ದೊಡ್ಡದಲ್ಲ ಅಥವಾ ಅದರಿಂದ ನಾವು ಏನೂ ಆಗ್ಬಿಡಲ್ಲ ಅನ್ನೋದು ಅರ್ಥ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಇಂಟ್ರೋವರ್ಟ್ಗಳಿಗೆ. ಅದು ಅರ್ಥ ಆದ ನಂತರ ಜೀವನ ತುಂಬ ಬದಲಾಗುತ್ತೆ. ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. One thing that you would like to mention in cinemas, like in films, acting, that you learned the very hard way. Cinema, everything was new to me because I never was an aspirant actor at all. ನನಗೆ ಆ್ಯಕ್ಟರ್ ಆಗಬೇಕು ಅನ್ನೋ ಊಹೆ ಅಥವಾ ಆಸೆ ಕನಸು ಯಾವುದೂ ಇರಲಿಲ್ಲ ಒಂದು ಕಾಲದಲ್ಲಿ. ಸಿನಿಮಾಗೆ ಅಂತ ಬಂದ ಮೇಲೆ ಕ್ಯಾಮ್ರಾ ಫೇಸ್ ಮಾಡೋದ್ರಿಂದ ಎಲ್ಲನೂ ಕಲೀಲೇಬೇಕಾಯ್ತು. ಆ್ಯಂಡ್ ಖುಷಿ, ಕಷ್ಟ ಅನ್ನೋಕ್ಕಿಂತ ಖುಷಿ ಇತ್ತು ನನಗೆ. ನಾನು ಮಾಡ್ತಾ ಇರೋ ಕೆಲಸ ನನಗೆ ಇಷ್ಟ ಆಗೋದು. ಅದು ಯಾವುದೇ ಕೆಲಸ, ಯಾರೇ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ, ಮಾಡೋ ಕೆಲಸಕ್ಕೆ ಒಳ್ಳೆ ಸ್ಪಂದನೆ ಬಂದಾಗ, ಜನರ ಅಪ್ರಿಸಿಯೇಷನ್ ಸಿಕ್ಕಾಗ, ಅದೇ ದೊಡ್ಡ ಅವಾರ್ಡು. ಅದಕ್ಕೆ ಕೊಡುವಂಥ ಒಂದು ಆತ್ಮವಿಶ್ವಾಸ ನಮ್ಮನ್ನು ಎಲ್ಲವನ್ನೂ ಮಾಡಿಸುತ್ತೆ, ಎಲ್ಲವನ್ನೂ ಕಲಿಸುತ್ತೆ ನಮಗೆ. ಪ್ರಾಬಬ್ಲಿ one thing I didn't know, or still I don't know, to this date I don't know, is to seek for work. ಹೆಂಗೆ ಕೆಲಸ ಕೇಳೋದು ನನಗೆ ಗೊತ್ತಿಲ್ಲ. ಈಗ ಯಾರ ಚೀಟಿ ಕಮಾನ್ pick it. Mine. Do you think that the concept of hero has changed over the years? Concept of hero has changed over the years with respect to presentation. Otherwise, a hero is a hero. Who fights for a right cause is a hero. Over the years change ಆಗಿರೋದೇನೆಂದರೆ, ಒಂದು ಕಾಲದಲ್ಲಿ ಹೀರೋ ಅಂದರೆ ತುಂಬ ಗಾಂಭೀರ್ಯ, ತುಂಬ ಮೃದು ಸ್ವಭಾವ, ತುಂಬ ಸಾಫ್ಟ್ ಸ್ಪೋಕನ್, ಅಥವಾ ಅಗತ್ಯ ಬಿದ್ದಾಗ ಹೋರಾಡ್ತಾನೆ, ತನ್ನವ್ರನ್ನ ಕಾಪಾಡ್ತಾನೆ ಅಂತಿತ್ತು. ಈಗ ಇತ್ತೀಚಿನ ಟ್ರೆಂಡಲ್ಲಿ ಹೀರೋ ಗ್ರೇ ಶೇಡು ಮಾಡ್ತಾನೆ, ನೆಗೆಟಿವ್ ಶೇಡು ಮಾಡ್ತಾನೆ, ಕೆಟ್ಟ ಕೆಲಸನೂ ಮಾಡ್ತಾನೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನನ್ನ ಪ್ರಕಾರದಲ್ಲಿ ಏನಂದರೆ, ಮನುಷ್ಯ ಅಂದಮೇಲೆ ಪ್ಲಸ್ಸು ಮೈನಸ್ ಹೆಂಗೆ ಎಲ್ಲರಲ್ಲೂ ಇರುತ್ತಲ್ಲ. ಸೊ ಆ ಥರ ನೈಜವಾದ ಪಾತ್ರಗಳು ನನ್ನಿಷ್ಟದ ಹೀರೋಗಳಾಗ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಜೈ ಪಾತ್ರ ಲವ್ಲಿಲಿ. ಸೊ ಅವನು ಒಳ್ಳೇದು ಮಾಡ್ತಾನೆ, ಕೆಟ್ಟದು ಮಾಡ್ತಾನೆ ಅಂತ ಅಂದರೆ ಒಂದು ಹದ ಇರಬೇಕು. ನಾವು ಮಾಡೋ ಕೆಟ್ಟ ಕೆಲಸಗಳಿಂದ ಬೇರೆಯವ್ರು ತೊಂದರೆ ಆಗಬಾರ್ದು, ಒಳ್ಳೆ ಕೆಲಸಗಳು ಅಂತ ಮಾಡೋದಕ್ಕೆ ಹೋಗಿ ಸಾಧು ಸಂತನ ಥರ ಪೋಸು ಕೊಡಬಾರ್ದು ಅನ್ನೋದು ನಾನು ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ಆಗಿ ನನಗೆ ಹೀರೋ ಬಂದ್ಬಿಟ್ಟು ತುಂಬ ಸಂತನ ಥರ ಇದ್ದು ಬೋಧನೆ ಕೊಡ್ತಾಯಿದ್ರೆ, ಅಂದರೆ ಸಂತನ ಪಾತ್ರ ಮಾಡಿದ್ರೆ ಬೇರೆ. ಹೌದು. ಬಟ್ ಹೀರೋ ಬೋಧನೆ ಕೊಡ್ತಾಯಿದ್ರೆ ಅದು ಸ್ವಲ್ಪ ರುಚಿಸಲ್ಲ ನನಗೆ. ಹಾಗಂತ ಅತಿಯಾದ ಕೆಟ್ಟ ಎಲಿಮೆಂಟ್ನ ವೈಭವೀಕರಣ ನನಗೆ ಇಷ್ಟ ಆಗಲ್ಲ. ಪ್ರೇಕ್ಷಕನಾಗಿ, ನಾನೊಬ್ಬ ಪ್ರೇಕ್ಷಕನಾಗಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? Yes. You better understand. I did. ಸೊ ಚೇತನ್, ನೀವು ಮಲ್ಟಿ ಸ್ಟಾರರ್ ಮೂವಿ ಮಾಡೋದಾದ್ರೆ ಯಾರನ್ನ ಕಾಸ್ಟ್ ಮಾಡ್ತೀರಾ? ಸರ್, ಖಂಡಿತ ನೀವು ಇರ್ತೀರ. ದರ್ಶನ್ ಸರ್ ಮತ್ತು ಸುದೀಪ್ ಸರ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಾಂಬಿನೇಷನಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನರ ಆಸೆ ಕೂಡ ಅದು. ನೀವು ಹತ್ರದಲ್ಲಿ ಇಟ್ಕೊಂಡು ಮುಚ್ಚಿಟ್ಕೊಂಡೆಲ್ಲ ಹಬ್ಬ. To Chetan sir, Yes. 3 things you consider while locking the title of a film. For example, Lovely. ಮೇನ್ಲಿ ಫಿಲಿಮ್ನ ಟೈಟಲ್ ಜಸ್ಟಿಫೈ ಮಾಡಬೇಕು. ಸೆಕೆಂಡ್, ಒಂದು ಆಡಿಯನ್ಸ್ಗೆ ಒಂದು ಪವರ್ಫುಲ್ ಟೈಟಲ್ ಅಂದರೆ ಸೌಂಡಿಂಗ್ ಇಷ್ಟ ಆಗಬೇಕು, ಈಸಿಯಾಗಿ ಬಾಯಿಗೆ ಬರಬೇಕು, ಈಸಿಯಾಗಿರಬೇಕು. ಆ್ಯಂಡ್ Design. New thing. ಒನ್ ಟೇಕ್ ಅವೇ ಫಾರ್ ಆಡಿಯನ್ಸ್ ಫ್ರಮ್ ಲವ್ಲಿ. Definitely there are a lot of good takeaways in the film.
when you love a person, love them selflessly, and no matter what is the things around you, whatever happens, everything will just fall in place for you, and it'll turn out to be a heaven. So that's what I feel, that this is one of the takeaways you'll have from Lovely. Or Good one. Last, to Steffi. it's like a letter to dear Steffi. Yeah, to dear Steffi. Convince Vasishta Simha to teach you a Kannada rhyme. Sir, please teach me one Kannada rhyme. I'll give you chocolates. Chocolates you don't like. It says convince, not ask or just say. In general, I do this and everything happens. But here it's not working out. Please teach me Kannada rhyme for my beloved Kannada audience. Tell them that you will learn Kannada and you will dub for yourself in the next Kannada movie. Yeah. Even I'll have to tell you how to convince me. This is bad. No. That's why you are Jay, and that's why I'm, you know. ಯಾವ್ದಾದ್ರು ಫನ್ನಿ ಆಗಿರೋದು ಯಾರು ಹೇಳ್ರ? Sorry. ಕಪ್ಪೆ ಕರಕರ. Kappe kara kara. You know what kappe is? Frog. ಕಪ್ಪೆ ಕರಕರ. Kappe kara kara. ತುಪ್ಪ Tuppa. ಜಲಿ ಜಲಿ. Jali. ತುಪ್ಪ is ghee. Okay. ಜಲಿ ಜಲಿ like. Yeah. ಮಾವಿನ ವಾಟೆ. Bhavina vate. ಮಾವು ಮ್ಯಾಂಗೋ. Mavina vate. ಮರದಲ್ಲಿ ಕೋಟೆ. Maradali kote. ಹದ್ದಿನ ಕೈಲಿ. Haddina kaili. ಸುದ್ದಿ ಕಳಿಸಿ. Sudhi kalsi. ಕಾಗೆಯ ಕೈಲಿ. Kage kaili. ಕಂಕಣ ಕಟ್ಟಿಸಿ. Kankana kattisi. ಹದ್ದು ಮೊದಲು ಈಗಲಿ ಸುದ್ದಿ ಲಿಫಾಫಾ ಬೇಡ್ತೇನೆ. ಹಾ. ಸಣ್ಣಿ ಮದುವೆ. Sanni madve. ಶನಿವಾರ. ಶನಿವಾರ. ಊಟಕ್ಕೆ ಬನ್ನಿ. ಊಟಕ್ಕೆ ಬನ್ನಿ. ಬುಧವಾರ. 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 ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್ ಟೆಲ್ ಮಿ. Maybe Wednesday. Hey, come on. ಹಿಂದಿ ಮೇ ಬುಧವಾರ. ಲೈಕ್ ठीक है. ಇಷ್ಟೆಲ್ಲ ಆದ್ಮೇಲೆ Oh, I have to say. ಇಷ್ಟೆಲ್ಲ ಆದ್ಮೇಲೆ ಸ್ಟೆಫಿ ಸ್ಟೆಫಿ ಕಲಿಲೇಬೇಕು. ಸ್ಟೆಫಿ ಕನ್ನಡ ಕಲಿಲೇಬೇಕು. ಕಲಿಯಬೇಕು. ಕಲಿತೀನಿ ಯು ಹ್ಯಾವ್ ಟು ಸೇ. ಕಲಿತೀನಿ. ಕಲಿತಾ ಇದ್ದೀನಿ. ಕಲ್ತಿಲ್ಲ ಅಂದ್ರೆ Yes, sir. Wow, nice. I did. ಸೊ ಇದೊಂದು ಹೊಸ ಥರದ ಇಂಟರ್ವ್ಯೂ ಚೆನ್ನಾಗಿತ್ತು. ಇಟ್ ವಾಸ್ ಫನ್ ದಿಯಾ ಮೆಟ್ರೋ ಸಾಗ. ಅಂದರೆ ನಮ್ಮ ಲವ್ಲಿ ಸಿನಿಮಾ ಇನ್ನೇ ಆಗಲೇ ಹೇಳ್ದಂಗೆ ಈ ಜೂನ್ 14ಕ್ಕೆ ರಿಲೀಸ್ ಆಗ್ತಿದೆ. ಸುಂದರವಾದ ಒಂದು ಪ್ರೇಮ ಕಥೆ ಅಂದರೂ ತಪ್ಪಾಗಲ್ಲ, ಒಂದು ಕೌಟುಂಬಿಕ ಕಥೆ ಅಂದರೂ ತಪ್ಪಾಗಲ್ಲ, ಒಂದು ಆ್ಯಕ್ಷನ್ ಸ್ಟೋರಿ ಅಂದರೂ ತಪ್ಪಾಗಲ್ಲ. ಸಂಬಂಧಗಳ ಬೆಲೆ ಗೊತ್ತಿಲ್ಲದಿರತಕ್ಕಂಥ ಒಬ್ಬ ಒರಟ ಸಂಸಾರಿ ಆದಂತಹ ಕಥೆ. ಇನ್ನು ಹಲವಾರು ಹೇಳ್ತವ್ರು ಒಂದಷ್ಟು ರೀತಿಯಲ್ಲಿ ಹೇಳ್ಬೋದು. ಬಟ್ ನಾವು ಏನೇ ಹೇಳೋಕ್ಕಿಂತ ಈ ಒಂದು ಸಿನಿಮಾನ ನೀವು ಈಗ ಟ್ರೈಲರ್ ನೋಡಿದಿರಿ, ನಿಮಗೊಂದು ಜಿಸ್ಟ್ ಅರ್ಥ ಆಗಿರ್ಬೋದು ಸಿನಿಮಾ ನೋಡಿ ಖಂಡಿತವಾಗ್ಲೂ ಒಂದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಎಂದಿನಂತೆ ನಮ್ಮ ಮೇಲಿರಲಿ, ನಮ್ಮ ತಂಡದ ಮೇಲಿರಲಿ ಅಂತ ಕೇಳ್ಕೊತಾ ಐ ಆಮ್ ಶ್ಯೂರ್ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಈ ಸಿನಿಮಾ. ಪ್ಲೀಸ್ ಜೂನ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬನ್ನಿ ಸಪೋರ್ಟ್ ಮಾಡಿ. Watch Lovely.